ನಮಸ್ತೆ. ಇವತ್ತು ದಾಸವಾಳದ ಹೂವು ಮತ್ತು ಎಲೆಗಳನ್ನು ಹಾಕಿ ಒಂದು ಹೆಲ್ದಿ ದೋಸೆ ಮಾಡೋಣ. ಮೊದಲಿಗೆ 4 ಕಪ್ ಅಕ್ಕಿ, 1/4 ಕಪ್ ಉದ್ದಿನಬೇಳೆ, 2 ಸ್ಪೂನ್ ಮೆಂತೆ, 1/4 ಕಪ್ ಅವಲಕ್ಕಿ ತೆಗೆದುಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ತೊಳೆದು 4-5 ತಾಸು ನೆನೆಸಿಡಿ. ಈಗ ದಾಸವಾಳದ ಎಲೆ ಮತ್ತು ಹೂವನ್ನು ತಂದು ಚೆನ್ನಾಗಿ ತೊಳೆಯಿರಿ. ದೋಸೆಗೆ ಬರೀ ಎಲೆ ಮಾತ್ರ ಹಾಕಿ ಮಾಡ್ತಾರೆ, ಆದರೆ ನಾನು ಹೂವನ್ನು ಹಾಕಿ ಮಾಡ್ತಾ ಇದ್ದೀನಿ. 4-5 ತಾಸುಗಳಾದ ಮೇಲೆ ನೆನೆಸಿದ ಎಲ್ಲ ಪದಾರ್ಥಗಳನ್ನು ದಾಸವಾಳದ ಎಲೆ ಮತ್ತು ಹೂವನ್ನು ಹಾಕಿ ನಯವಾಗಿ ರುಬ್ಬಿ ದೋಸೆ ಹಿಟ್ಟು ತಯಾರಿಸಿ. ಈ ಹಿಟ್ಟನ್ನು ರಾತ್ರಿಯೆಲ್ಲ ಹುದುಗಲು ಬಿಡಿ. ಬೆಳಿಗ್ಗೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ದೋಸೆ ಕಾವಲಿ ಕಾಯಿಸಿ ತೆಳುವಾಗಿ ಹರಡಿ ದೋಸೆ ಮಾಡಿ. ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸಿ. ದೇಹವನ್ನು ತಂಪಾಗಿಡುವ ಈ ದೋಸೆಯನ್ನು ಚಟ್ನಿಯೊಂದಿಗೆ ತಿನ್ನಲು ತುಂಬ ರುಚಿಕರವಾಗಿರುತ್ತದೆ. ದಾಸವಾಳದ ಚಿಗುರು ಎಲೆಗಳನ್ನು ತಂದು ಒಮ್ಮೆ ಈ ಥರ ದೋಸೆಯನ್ನು ಮಾಡಿ ನೋಡಿ. ಉದ್ದು, ಮೆಂತೆ ಏನನ್ನೂ ಹಾಕದೆ ಬರೀ ಅಕ್ಕಿಯೊಂದಿಗೆ ದಾಸವಾಳದ ಎಲೆಗಳನ್ನು ಹಾಕಿ ರುಬ್ಬಿಯೂ ಮಾಡಬಹುದು. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ನೋಡಿ.